ಕಳೆದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ದೇವರ ವಾಕ್ಯದ ಸತ್ಯತೆಗಳನ್ನು ಆಲೋಚಿಸುವಾಗ ದೇವರ ಸಂಬಂಧ ಮತ್ತು ನಮಗಿರ್ತಕ್ಕಂಥ ಸಂಬಂಧದಲ್ಲಿ ಹೇಗೆ ನಾವು ಜೀವಿಸಬೇಕು, ದೇವರನ್ನು ಯಾವ ರೀತಿಯಲ್ಲಿ ನಾವು ಸಂಬೋಧಿಸ್ತೇವೆ, ಆ ವಿಷಯಗಳನ್ನು ನಾವು ಆಲೋಚಿಸ್ತಾ ಬಂದೆವು. ಈ ಎಫೆಸ ಪತ್ರಿಕೆಯನ್ನು ನಾವು ಧ್ಯಾನ ಮಾಡುವಾಗ ದೇವರು ತಾನೇ ಹೆಚ್ಚಿನ ಒಂದು ಸತ್ಯಗಳನ್ನು ಕಾಣುವಂತೆ, ನಮ್ಮ ಜೀವಿತಕ್ಕೆ ಅನ್ವಯಿಸಿಕೊಳ್ಳುವಂತೆ, ಆ ದೇವರ ಅನ್ಯೋನ್ಯತೆಯಲ್ಲಿ ಆಳವಾಗಿ ಜೀವಿಸುವಂತೆ ದೇವರು ತನ್ನ ಕೃಪೆಯನ್ನು ನೀಡಬೇಕು ಎಂಬುದಾಗಿ ನನ್ನ ಯಥಾರ್ಥವಾದ ಪ್ರಾರ್ಥನೆಯಾಗಿದೆ. ಈ ಸಮಯದಲ್ಲಿ ನಾವು ಮುಂದಿನ ವಾಕ್ಯಕ್ಕೆ ನಾವು ನೋಡಲಿಕ್ಕಿದ್ದೇವೆ. ಅಲ್ಲಿ 3ನೇ ವಾಕ್ಯ ಈ ರೀತಿ ಉಂಟು. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ಅಲ್ಲಿ ಪ್ರತ್ಯೇಕವಾಗಿ ಆ ವಾಕ್ಯದ ಮುಂದಿನ ತಲೆ ಬರಹ ಹೀಗೆ ಉಂಟು, ನೋಡ್ತೇವೆ. ದೇವರು ಕ್ರಿಸ್ತನಲ್ಲಿ ಅನುಗ್ರಹಿಸಿದ ಆತ್ಮೀಯ ವರಗಳಿಗಾಗಿ ಪೌಲನು ಮಾಡುವ ಸ್ತೋತ್ರ ಎಂಬುದಾಗಿ. ಅದಾದ ನಂತರ ಅಲ್ಲಿ ನಾವು ಮುಂದೆ ನೋಡ್ತೇವೆ, ಅಲ್ಲಿ ಹೀಗೆ ಉಂಟು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ. Blessed be the God and Father of our Lord Jesus Christ, who has blessed us with every spiritual blessings in the heavenly places in Christ. ಭಾಳ ಒಂದು ಸತ್ಯ ವಾಕ್ಯದ ವಚನ. ನಾವು ಅನೇಕ ಆಳವಾಗಿ ಹೋಗುವ ಆದರೆ ಸಮಯ ಸಾಲದ ಪ್ರಿಯರೇ. ಅದರಿಂದ ನಾವು ಈ ಸಮಯದಲ್ಲಿ ಈ ವಾಕ್ಯದ ಆತ್ಮನ ನಡೆಸುವಿಕೆಗಾಗಿ ಅದನ್ನು ಅರ್ಥ ಮಾಡಿಕೊಳ್ಳುವಂತೆ ದೇವರು ತನ್ನ ಕೃಪೆ ನೀಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಪೌಲನು ತನ್ನ ಪತ್ರಿಕೆಯನ್ನು ಬರೆಯುವಂಥ ಸಮಯದಲ್ಲಿ ಪ್ರಾರಂಭದಲ್ಲಿ ತಿಳಿಸಿರುವಂಥ ಈ ಪ್ರಾಮುಖ್ಯವಾದಂಥ ನಿನ್ನ ವಾಕ್ಯ ಸತ್ಯತೆಗಳಿಗಾಗಿ ಸ್ತೋತ್ರ. ದೇವರೇ, ವಿಶ್ವಾಸಿಗಳಿಗೆ ಬಲಪಡಿಸುವಂಥ ರೀತಿಯಲ್ಲಿ, ನಿನ್ನ ಜ್ಞಾನದಲ್ಲಿ ತುಂಬಲ್ಪಡುವಂಥ ರೀತಿಯಲ್ಲಿ, ನಿನ್ನ ಅನ್ಯೋನ್ಯ ಸಹವಾಸದಲ್ಲಿ ಹೇಗೆ ನಡೆಯಬೇಕು, ಜೀವಿಸಬೇಕು ಕರ್ತನೇ, ಮುಖ್ಯವಾಗಿ ನಿನ್ನ ವಾಕ್ಯಗಳನ್ನು ನಾನು ಧ್ಯಾನಿಸುವಾಗ ನಿನ್ನ ಆತ್ಮನ ಸಹಾಯ ಕೊಡು. ಈ ದಿವಸ ಯಾರ್ಯಾರು ಕರ್ತನೇ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದಾರೆ, ನೋಡ್ತಿದ್ದಾರೆ, ನಿನ್ನ ವಾಕ್ಯ ಕೇಳುತ್ತಿದ್ದಾರೆ, ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು. ಅವ್ರ ಹೃದಯ ಸ್ಥಿತಿ ಯಾವ ರೀತಿ ಉಂಟು ನೀನು ತಿಳಿದಿದ್ದೀಯಪ್ಪ. ಮುಖ್ಯವಾಗಿ ಯಾರ ರಕ್ಷಣೆ ಹೊಂದದೇ ಇರುವುದಾದರೆ ಹೃದಯದಲ್ಲಿ ಕಾರ್ಯ ಮಾಡು. ನಿನ್ನ ಸಾಮೀಪ್ಯಕ್ಕೆ, ನಿನ್ನ ಅನ್ಯೋನ್ಯತೆ ಬರಬೇಕು ಕರ್ತನೆ. ನೀನು ಮಾಡಿರುವಂಥ ಶ್ರೇಷ್ಠವಾದಂಥ ಆ ರಕ್ಷಣಾ ಕಾರ್ಯದಲ್ಲಿ ಕರ್ತನೆ, ನಿನ್ನ ಅನ್ಯೋನ್ಯತೆಯಲ್ಲಿ ಸೇರಿದವರಾಗಿ ಅನುಭವಿಸುವಂಥವರಾಗಿ, ಹೌದು, ನಿನ್ನ ಶ್ರೇಷ್ಠತೆ ನೀನು ನಿನ್ನ ಮಕ್ಕಳಿಗೆ ಕೊಡುವಂಥ ಆಶೀರ್ವಾದಗಳನ್ನು ಪ್ರತಿಯೊಬ್ಬರು ಹೊಂದುವಂತೆ ಕರ್ತನೆ ಕೃಪೆ ಕೊಡು ಎಂಬುದಾಗಿ ನಾವು ಬೇಡ್ತೇನೆ. ಹೌದಪ್ಪ, ನಿನ್ನ ದಾಸನಿಗೆ ಬೇಕಾದ ಕೃಪೆ ಕೊಟ್ಟು ನಿನ್ನ ಮಹಿಮೆಗಾಗಿ ಉಪಯೋಗಿಸು. ಯೇಸು ಕ್ರಿಸ್ತನ ಹೆಸರನ್ನು ನಾನು ಬೇಡ್ತೇನೆ ತಂದೆಯೇ, ಆಮೆನ್. ಇಲ್ಲಿ 3ನೇ ವಾಕ್ಯದ ಒಂದು ಸತ್ಯತೆ ಭಾಳ ಅರ್ಥಗರ್ಭಿತವಾದ ರೀತಿಯಲ್ಲಿ ಅಲ್ಲಿ ನಾವು ಅದನ್ನು ಆಲೋಚಿಸಬೇಕಾದ್ರೆ, ಪೌಲನು ತರುತ್ತಿರುವಂಥ ಆಲೋಚನೆಯನ್ನು ನೋಡಬೇಕಾದ್ರೆ, ಇಂದಿನ ವಾಕ್ಯದಲ್ಲಿ ನಾವು ಅದನ್ನು ನೋಡಬೇಕಾದ್ರೆ ಇಲ್ಲಿಯೂ ಸಹ ಇಲ್ಲಿ ಪ್ರತ್ಯೇಕವಾಗಿ ಏನು ಹೇಳ್ತಿದ್ದಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಎಂಬುದಾಗಿ. ಅಷ್ಟೇ ಅಲ್ಲ, ತಂದೆಯೂ ಆಗಿರುವಾತನಿಗೆ ಸ್ತೋತ್ರ ಎಂಬುದಾಗಿ. ತಂದೆಯ ದೇವರು ಯಾರು ಎಂಬುದಾಗಿ ನಾವು ನೋಡಬೇಕಾದ್ರೆ ಅದು ಪ್ರತ್ಯೇಕವಾಗಿ ಪೌಲನು ತರುತ್ತಿರುವ ಆಲೋಚನೆ ಏನಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು. ಸಂಬಂಧ ನೋಡಿ, ಇಲ್ಲಿ ಪೌಲನು ತರುತ್ತಿರುವ ಆಲೋಚನೆ ಏನಂತ ಹೇಳಿದ್ರೆ, ದೇವರ ಶ್ರೇಷ್ಠತೆ, ಅದರ ಪ್ರಭಾವ, ಅದರ ಮಹಿಮೆ ಅಂತ ಹೇಳಿದ್ರೆ ಇಡೀ ಲೋಕ ಉಂಟು ಮಾಡಿದಂಥ ದೇವರು. ದೇವರ ಜ್ಞಾನ ತಿಳುವಳಿಕೆ ನಮಗೆ ಸಾಲದ ಪ್ರಿಯರೇ. ಆತನು ಸರ್ವಾಧಿಕಾರಿ, ಸರ್ವಶಕ್ತನು, ಎಲೋಹೀಮ್ ಎಂಬುದಾಗಿ ನೋಡ್ತೇವೆ. ಇಂಥ ಶ್ರೇಷ್ಠನು, ಉನ್ನತ ಇರುವ ಆತನು, ಈತನು ಯಾರು ಅಂತ ಹೇಳಬೇಕಾದ್ರೆ ದೇವರು ಪ್ರತ್ಯೇಕ ಇಂತಹ ಸ್ಥಿತಿ ಅಂತ ಹೇಳಬೇಕಾದ್ರೆ ಆತನು ಯೇಸು ಕ್ರಿಸ್ತನ ದೇವರು ತಂದೆಯಾಗಿದ್ದಾನೆ. ಯಾಕೆಂದರೆ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟಂಥ ರೀತಿ ಭೂಲೋಕಕ್ಕೆ ಮನುಷ್ಯಾವತಾರ ಧರಿಸಿ ಬಂದಾಗ ಯೇಸು ಕ್ರಿಸ್ತನು ತಂದೆಯಾದ ದೇವರನ್ನು ಪ್ರಕಟಿಸಿದಂಥ ರೀತಿ, ಪ್ರತಿಬಿಂಬಿಸಿದಂಥ ರೀತಿಯಲ್ಲಿ ತನ್ನ ತಂದೆಯ ದೇವರು ಯಾರಾಗಿದ್ದಾನೆ ಎಂಬುದನ್ನು ಯೇಸು ಕ್ರಿಸ್ತನು ಇಡೀ ಸುವಾರ್ತೆಯಲ್ಲಿ ನೋಡಬೇಕಾದ್ರೆ ತಂದೆಯ ದೇವರನ್ನು ಪ್ರತಿಬಿಂಬಿಸಿದಂಥ ರೀತಿಯಲ್ಲಿ ನಾವು ನೋಡ್ತೇವೆ. ಯೋಹಾನ ಸುವಾರ್ತೆ ನೋಡಬೇಕಾದ್ರೆ ಫಿಲಿಪ್ಪನು ಕೇಳ್ತೇವೆ, ನಮಗೆ ತಂದೆಯನ್ನು ತೋರಿಸು ಅಥವಾ ಪೋತೋಮನ ಬಗ್ಗೆ ನೋಡ್ತೇವೆ. ಅಲ್ಲಿ ಕೂಡ ನನ್ನ ನೋಡಿದ ತಂದೆಯನ್ನು ನೋಡಿದ್ದಾನೆ ಎಂಬುದಾಗಿ, ಇಷ್ಟು ವರ್ಷ ಇದ್ದರೆ ನೋಡಲಿ ತಿಳಿಯಲಿಲ್ಲವೋ ಎಂಬುದಾಗಿ ಹೇಳುವಂಥ ರೀತಿಯನ್ನು ನೋಡ್ತೇವೆ.
ನನ್ನನ್ನು ನೋಡಿದಂಥವನು ತಂದೆಯನ್ನು ನೋಡಿ, ಅಂದರೆ ಯೇಸು ಕ್ರಿಸ್ತನನ್ನು ನೋಡಿದಂಥ ರೀತಿ, ಆತನ ವ್ಯಕ್ತಿತ್ವ, ಆತನ ರೀತಿ, ಆತನ ಶೈಲಿ, ಆತನ ಭಾವ, ಪ್ರತಿ ಸಂಗತಿಯಲ್ಲಿ ನೋಡಬೇಕಾದ್ರೆ, ಆ ಒಂದು ಆತ್ಮಿಕ ದೃಷ್ಟಿಯಲ್ಲಿ ನಾವು ನೋಡಬೇಕಾದ್ರೆ ಎಂಥ ಮಹಿಮೆಯಲ್ಲಿ ನನ್ನ ಕರ್ತನ ನಮ್ಮ ಆತನ ಜೀವಿಸಿದಂಥ ರೀತಿ. ಇಲ್ಲಿ ಪೌಲನು ಅದನ್ನು ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನ ಶ್ರೇಷ್ಠತೆಯನ್ನು, ಮಹಿಮೆಯನ್ನು ಕಂಡಂಥವನಾಗಿ ಆತನು ಹೇಳಬೇಕಾದ್ರೆ, ದೇವರ ಬಳಿಗೆ ದೇವರ ಜ್ಞಾನ ಪ್ರಜ್ಞೆ ಆತನಲ್ಲಿದ್ದಂಥ ರೀತಿ ನೋಡಬೇಕಾದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಯಾರು ಅಂತ ಹೇಳಬೇಕಾದ್ರೆ ಆತ ನಮ್ಮ ಕರ್ತನ, ನಮ್ಮ ಒಡೆಯನು, ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ದೇವರು ಆತನು, ಆತ ತಂದೆಯಾಗಿದ್ದಾನೆ ಎಂಬ ರೀತಿಯಲ್ಲಿ ಈ ಆಳವಾದ ಸತ್ಯ ಅಂತ ಹೇಳಿ, ಆತನಿಗೆ ಸ್ತೋತ್ರ, ಆತನಿಗೆ ಮಹಿಮೆ ಘನತೆ ಉಂಟಾಗಲಿ ಎಂಬ ರೀತಿಯಲ್ಲಿ ಈ ಮಾತುಗಳ ವಾಕ್ಯಗಳನ್ನು ಅಲ್ಲಿ ಸಂಬೋಧಿಸುವಂಥ ಸಂಗತಿಯನ್ನು ನೋಡ್ತೇವೆ. ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಆತ್ಮಿಕ ಜ್ಞಾನ ಬೇಕು ಪ್ರಿಯರೇ. ನಮ್ಮ ಆತ್ಮಿಕ ಕಣ್ಣಿನ ತೇಲ್ಪಡುವಾಗ ನಾವು ಯಾವ ಭಾವದಲ್ಲಿ, ಯಾವ ರೀತಿಯಲ್ಲಿ ನಾವು ತಂದೆಯಾದಂಥ ದೇವರ ಬಗ್ಗೆ ನಾವು ಮಾತಾಡ್ತೇವೆ ಅಥವಾ ಅರಿತಿದ್ದೇವೆ, ತಿಳಿದಿದ್ದೇವೆ, ಅದರಲ್ಲಿ ಪ್ರತ್ಯೇಕವಾಗಿ ತಂದೆಯಾದಂಥ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಕಳಿಸಿಕೊಟ್ಟಂಥ ರೀತಿಯಲ್ಲಿ ನಾವು ಆತನ ವಿಶೇಷತೆ, ಅದಕ್ಕೋಸ್ಕರ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ದೇವರು ಕಳಿಸಂಥ ರೀತಿ, ದೇವರು ಕೊಟ್ಟಂಥ ರೀತಿಯಲ್ಲಿ, ದೇವರು ತನ್ನ ಕೃಪೆಯನ್ನು ಕೊಟ್ಟಂಥ ರೀತಿಯಲ್ಲಿ, ದೇವರು ತನ್ನ ಮಗನಾದ ಯೇಸುಕ್ರಿಸ್ತ ಮೂಲಕವಾಗಿ ನಮ್ಮ ಮಾಡಿದಂಥ ಎಲ್ಲ ಕಾರ್ಯಗಳನ್ನು ನಾವು ಅನುಭವಿಸುವಂಥ ಸಂಗತಿಯಲ್ಲಿ ನಾವು ಅದನ್ನು ನೋಡುವಂಥವರಾಗಿದ್ದೇವೆ. ಅದರಿಂದ ನಾವು ಯೇಸುಕ್ರಿಸ್ತನ ಮೂಲಕ ನಾವು ಏನಂತ ಹೇಳಿದ್ರೆ ಆ ಬಾಧ್ಯತೆಗೆ, ಆ ನ್ಯೂನತೆಗೆ, ಆ ಪರಲೋಕದ ಒಂದು ಬಾಧ್ಯತೆಗೆ ನಮ್ಮನ್ನು ಸೇರಿಸಿದ್ದಾನೆ ಎಂಬುದಾಗಿ ನಾವಲ್ಲಿ ನೋಡುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನಾನು ನೋಡ್ತೇನೆ. ಅದರಿಂದ ಇಲ್ಲಿ ಪ್ರತ್ಯೇಕವಾಗಿ ಇಲ್ಲಿ ಇರುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ನಾವು ಯೇಸು ಕ್ರಿಸ್ತನ ಒಂದು ಸಾಮೀಪ್ಯಕ್ಕೆ, ಅನ್ಯೋನ್ಯತೆಗೆ ಬರಬೇಕಾದಿರತಕ್ಕ ಸಂಗತಿಯಲ್ಲಿ ಇರುವಂಥ ಮಾತು ಏನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಅಂದರೆ ದೇವರು ಏನಂತ ಹೇಳಿದ್ರೆ ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಏನಂತೆ ಅನುಗ್ರಹಿಸಿದ್ದಾನೆ. ಭಾಳ ಒಂದು ವಿಶೇಷವಾದ ಸಂಗತಿಯನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಏನಂತ ಹೇಳಿದ್ರೆ, ಬ್ಲೆಸ್ಡ್ ಬಿ ದ ಗಾಡ್ ಆ್ಯಂಡ್ ಫಾದರ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಹೂ ಹ್ಯಾಸ್ ಬ್ಲೆಸ್ಡ್ ಅಸ್. ಆತ ನಮ್ಮನ್ನು ಆಶೀರ್ವದಿಸಿದ್ದಾನೆ. ಏನಂದರೆ ವಿತ್ ಎವ್ರಿ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಇನ್ ದ ಹೆವನ್ಲಿ ಪ್ಲೇಸಸ್ ಇನ್ ಕ್ರೈಸ್ಟ್. ಇದು ಭಾಳ ಒಂದು ವಿಶೇಷ ಸಂಗತಿ. ಅಂದರೆ ಯೇಸು ಕ್ರಿಸ್ತನ ಪರಲೋಕದ ಸಕಲ ಆತ್ಮೀಯ ವರಗಳನ್ನು ನಮಗೆ ಏನಂದರೆ ಯಾರಿಂದ ಕೊಟ್ಟಿದ್ದಾನೆ? ಕ್ರಿಸ್ತ ಯೇಸುವಿನಲ್ಲಿ. ಅಲ್ಲಿ ಯೇಸು ಕ್ರಿಸ್ತ ನಮಗೆ ಮಧ್ಯವರ್ತಿ, ತಂದೆಗೂ ತಂದೆಯಾದ ದೇವರಿಗೂ ನಮಗೆ ಮಧ್ಯವರ್ತಿಯಾಗಿ ದೇವರು ನಮಗೇನೆಂದರೆ ಪರಲೋಕದ ಎಲ್ಲ ಸುವರಗಳನ್ನು, ಆಶೀರ್ವಾದಗಳನ್ನು ಏನಂತ ಹೇಳಿದ್ರೆ ಧಾರಾಳವಾಗಿ ಯೇಸು ಕ್ರಿಸ್ತನ ಮೂಲಕ ನಮಗೆ ಅನುಗ್ರಹಿಸಿ. ನಮಗೆ ಅಂದರೆ ಯಾರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಣಾಗಿ ಅಂಗೀಕರಿಸಿದ್ದಾರೆ, ಯೇಸು ಕ್ರಿಸ್ತನ ಮೂಲಕ ಸಿಕ್ಕಿದಂಥ ಪಾಪದ ಬಿಡುಗಡೆ, ಪಾಪಿಗಳಾದಂಥ ನಮ್ಮನ್ನು ನೀತಿವಂತರೆಂಬುದಾಗಿ ನಿರ್ಣಯಿಸಿದಂಥ ಪ್ರತಿಯೊಬ್ಬ ದೇವರ ಮಕ್ಕಳು ಯಾರೇ ಆಗಿರಬಹುದು, ಯಾವುದೇ ದೇಶದವನೇ ಆಗಿರಬಹುದು. ಆದರೆ ಒಂದು ಸಂಗತಿ, ಆ ಶಿಲುಬೆಯಲ್ಲಿ ಯೇಸು ಕ್ರಿಸ್ತರು ಮಾಡಿದಂಥ ಶ್ರೇಷ್ಠವಾದ ಯಜ್ಞವನ್ನು ಆತ ರಕ್ತ ಸುರಿಸಿರುವಾಗ, ಸತ್ತು ಉಣಲ್ಪಟ್ಟಿರುವಾಗ ಈ ಸತ್ಯವನ್ನು ಯಾರ್ಯಾರು ಅರಿತಿದ್ದಾರೆ, ನಂಬಿದ್ದಾರೆ, ಅನುಭವಿಸುತ್ತಾ ಯೇಸು ಕ್ರಿಸ್ತರ ಹೃದಯ ಸ್ವೀಕರಿಸಿದ್ದಾರೆ ನಂಬಿಕೆ ಮೂಲಕ, ಏನಂದರೆ ನಂಬಿಕೆ ಮೂಲಕ ಕೃಪೆಯಿಂದಲೇ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಅದಕ್ಕೆ 2 ಕೊರಿಂಥ 5:17 ಪ್ರಕಾರ, ಈಗಿರಲಾಗ ಒಬ್ಬನು ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದನು, ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಪ್ರಿಯರೇ, ಯಾರ ಜೀವಿತದಲ್ಲಿ ಆ ಒಂದು ಅನುಭವ, ನೂತನ ಜೀವಿತ, ಅದು ಅನುಭವ, ಯೇಸು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ ಎಂಬಂಥ ಒಂದು ಅನುಭವಕ್ಕೆ ಯಾರ್ಯಾರಿಗೆ ಬರ್ತದೋ ನೋಡ್ರಿ, ಇಡೀ ಪೌಲನು ಹೇಳಬೇಕಾದ್ರೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತ ಮೂಲಕವಾಗಿ ಪರಲೋಕದ ಎಲ್ಲ ಆಶೀರ್ವಾದ ನೋಡ್ರಿ. ಏನಂದರೆ ಅಲ್ಲಿ ಪೌಲನ ಆಲೋಚನೆ ಅಂತ ಹೇಳಿದ್ರೆ ಪರಲೋಕ ನಮ್ಮದಾಯಿತು ಅಂತ, ಇನ್ನೇನು ಅಲ್ಲ. ವಿ ಆರ್ ಬಿಕಮ್ ದಿ ಹೆವನ್ಲಿ ಸಿಟಿಸನ್ಸ್. ದೇವರ ಮಕ್ಕಳು ಅಷ್ಟೇ ಅಲ್ಲ, ದೇವರ ಮಕ್ಕಳ ಬಾಧ್ಯ, ದೇವರು ನನಗಿರ್ತಕ್ಕಂಥ ಸಂಬಂಧದಲ್ಲಿ ನಾವು ಎಷ್ಟು ಆ ಅನ್ಯೋನ್ಯತೆಗೆ, ಐಕ್ಯತೆಗೆ ದೇವರು ನಮ್ಮ ನಡೆಸಿದ್ದಾನೆ ಯೇಸು ಕ್ರಿಸ್ತರ ಮೂಲಕ ಎಂಬುದಾಗಿ ನೋಡ್ತೇವೆ. ಆ ಪರಲೋಕ ಭೂಲೋಕದ ಒಂದು ಸಂಗತಿ ನೋಡಬೇಕಾದ್ರೆ ಪಾಪದಿಂದ ಪ್ರತ್ಯೇಕವಾದಂಥ ಸಂಗತಿಯನ್ನು ನೋಡ್ತೇವೆ. ಆದರೆ ಈಗ ಯೇಸು ಕ್ರಿಸ್ತನ ಮೂಲಕ ದೇವರು ಮಾಡಿರುವಂಥ ಒಂದು ಶ್ರೇಷ್ಠವಾದಂಥ ಒಂದು ಸಂಗತಿ ಅಂದರೆ ಪರಲೋಕದ ಏನಂತೆ ಆತ್ಮೀಯ ವರಗಳನ್ನು
ಏನಂತೆ ಅನುಗ್ರಹಿಸಿದ್ದಾನೆ. ಇಲ್ಲಿ ನಾನು ಅದನ್ನು ಆಲೋಚಿಸಬೇಕಾದ್ರೆ ಒಟ್ಟು 9 ವಿಷಯಗಳನ್ನು ನಾನು ಆಲೋಚಿಸ್ತೇನೆ. ಈ ಪೌಲನು ಈ ಪತ್ರಿಕೆಯಲ್ಲಿ ಹೇಳಿರುವಂಥ ಸಂಗತಿಗಳು ನೋಡಬೇಕಾದ್ರೆ 9 ಏನಂದರೆ ಗಾಡ್ ಹ್ಯಾಸ್ ಡನ್ ಫಾರ್ ಅಸ್, ಅಂದರೆ ಹಿ ಹ್ಯಾಸ್ ಬ್ಲೆಸ್ಡ್ ಅಸ್ ವಿತ್ ಎವ್ರಿ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಎಂಬುದಾಗಿ ನೋಡ್ತೇವೆ. ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ 3ನೇ ವರ್ಷದಲ್ಲಿ ಗಾಡ್ ಹ್ಯಾಸ್ ಬ್ಲೆಸ್ಡ್ ಅಸ್, ಆತ ನಮ್ಮನ್ನು ಆಶೀರ್ವದಿಸಿದ್ದಾನೆ. 2ನೇದಾಗಿ ನಾವು ನೋಡಬೇಕಾದ್ರೆ 4ನೇ ವರ್ಷದ ನೋಡುವಾಗ ಹಿ ಹ್ಯಾಸ್ ಚೋಸನ್ ಅಸ್, ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಇದು ಆಮೇಲೆ 3ನೇದಾಗಿ ನೋಡುವಾಗ 5 ಮತ್ತು 11 ನೋಡಬೇಕಾಗಿರ್ತಕ್ಕ ಸಂಗತಿ ಹಿ ಹ್ಯಾಸ್ ಪ್ರೀಡಿಸ್ಟೈನ್ಡ್ ಅಸ್, ಅಂದರೆ ಮೊದಲೇ ನಮ್ಮನ್ನು ಏನಂದರೆ ಸಂಕಲ್ಪಿಸಿದ್ದಾನೆ. ದೇವರ ಮಕ್ಕಳಾಗುವುದಕ್ಕೆ ದೇವರು ಮೊದಲೇ ನಮ್ಮನ್ನು ನಿಶ್ಚಯಿಸಿದನು, ಲೋಕವನ್ನು ಮುಂಚೆ ನಮ್ಮನ್ನು ನಿಶ್ಚಯಿಸಿದ್ದಾನೆ, ಅದನ್ನು ಪ್ರತ್ಯೇಕವಾಗಿ ಸಂಕಲ್ಪಿಸಿದ್ದಾನೆ ಎಂಬುದಾಗಿ ನೋಡ್ತೇವೆ. ದೊಡ್ಡ ಮಾತದು. ಪ್ರೀಡಿಸ್ಟಿನೇಷನ್ ಅಂತ ಹೇಳಬೇಕಾದ್ರೆ ಹಿ ಹ್ಯಾಸ್ ಪ್ರೀಡಿಸ್ಟೈನ್ಡ್ ಎಂಬುದಾಗಿ ನೋಡ್ತೇವೆ. 4ನೇದಾಗಿ ನೋಡುವಾಗ 6ನೇ ವಚನದಲ್ಲಿ ಮೇಡಸ್ ಅಕ್ಸೆಪ್ಟೆಡ್, ನಾವು ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ನಮ್ಮನ್ನು ಸ್ವೀಕರಿಸಿದ್ದಾನೆ, ಪುತ್ರರನ್ನಾಗಿ ಎಂಬುದಾಗಿ ನೋಡ್ತೇವೆ. ನೋಡಿ, ದೇವರ ಆತ್ಮಿಕ ವಿಶೇಷವಾದ ಆಶೀರ್ವಾದಗಳು. 5ನೇದಾಗಿ ನೋಡುವಾಗ ಈ ರಿಡೀಮ್ಡ್ ಅಸ್, ನಮ್ಮನ್ನೇನಂತ ಹೇಳಿದ್ರೆ ಬಿಡುಗಡೆ ಮಾಡಿದ್ದಾನೆ. 7ನೇ ವರ್ಷದಲ್ಲಿ ನೋಡ್ತೇವೆ ಅದನ್ನು, ಅದೇ 1:7 ನಾವು ನೋಡ್ತೇವೆ. ಮತ್ತು 6ನೇದಾಗಿ ನೋಡುವಾಗ ಅಬೌಂಡೆಡ್ ಟುವರ್ಡ್ಸ್ ಅಸ್, ನಮಗೇನು ಮಾಡಿದ್ದಾನೆ, ಎಲ್ಲ ರೀತಿಯಲ್ಲಿ ದೇವರು ನಮಗೆ ಆಶೀರ್ವಾದ ಅನುಗ್ರಹಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಆಮೇಲೆ 7ನೇದಾಗಿ ನೋಡಬೇಕಾದ್ರೆ 9ನೇ ವರ್ಷದಲ್ಲಿ ಮೇಡ್ ನೋನ್ ಅನ್ ಟು ಅಸ್, ನಮಗೇನೆಂದರೆ ಅದನ್ನು ತಂದೆಯ ಕರ್ತನು ನಮಗೆ ವಿಶೇಷವಾಗಿ ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. 8ನೇದಾಗಿ ಗಿವನ್ ಅಸ್ ಎನ್ ಇನ್ಹೆರಿಟೆನ್ಸ್, 11 ಮತ್ತು 12 ನೋಡಬೇಕಾದ್ರೆ ಎಲ್ಲ ರೀತಿಯ ನಮಗೆ 11ರಿಂದ ಅದು ಓದಬೇಕಾದ್ರೆ ದೇವರ ಮಕ್ಕಳ ಮಹಿಮೆ, ಅಂದರೆ ನಮಗೆ ನಾವು ಎಲ್ಲ ವಿಷಯದಲ್ಲಿ ಕೊರತೆ ಬಾರದಂತೆ ಎಲ್ಲವನ್ನು ಯೇಸು ಕ್ರಿಸ್ತರಲ್ಲಿ ನಮಗೆ ಅನುಗ್ರಹಿಸಿದ್ದಾನೆ ಎಂಬ ರೀತಿಯಲ್ಲಿ ಅಲ್ಲಿರುವಂಥ ಸಂಗತಿ, ಎಲ್ಲ ಬಾಧ್ಯತೆ ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ. 9ನೇದಾಗಿ ಕೊನೆಯದಾಗಿ ನೋಡುವಾಗ 13ನೇ ವಚನದಲ್ಲಿ ಪವಿತ್ರಾತ್ಮ ಮೂಲಕವಾಗಿ ಏನು ಮಾಡಿದ್ದಾನೆ, ಮುದ್ರೆ ಹಾಕಿದ್ದಾನೆ. 9 ಆಶೀರ್ವಾದಗಳು ಏನಂದರೆ ಇಲ್ಲಿ ನಾವು ನೋಡ್ತಿರುವ ಸಂಗತಿಗಳು ಏನಂದರೆ, ಈ ಮಾತುಗಳನ್ನು ನಾವು ನೋಡಬೇಕಾದ್ರೆ ದೇವರು ತನ್ನ ಮಕ್ಕಳಿಗೆ ಪರಲೋಕದ ಎಲ್ಲ ಆತ್ಮೀಯ ವರಗಳನ್ನು ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ ಎಂಬುದನ್ನು ಈ ವಾಕ್ಯದ ಒಟ್ಟು ನಾವು ಈ 3ರಿಂದ 14 ವರ್ಷ ನೋಡಬೇಕಾದ್ರೆ 9 ರೀತಿಯಲ್ಲಿ ನಾವು ನೋಡಿದ ಹಾಗೆ ದೇವರು ನಮ್ಮ ನಡೆಸುವಂಥವನಾಗಿದ್ದಾನೆ. ಮಾತ್ರವಲ್ಲ, ನಾವು ಇನ್ನು 3ನೇದಾಗಿ ನೋಡಬೇಕಾದ್ರೆ ದೇವರು ಹೇಗೆ ಏನಂದರೆ ಆತ್ಮೀಕ ಆಶೀರ್ವಾದಗಳ ಜೊತೆಯಲ್ಲಿ ದೇವರು ಯಾವ ರೀತಿಯ ವಾಗ್ದಾನಗಳನ್ನು ಮಾಡಿದ್ದಾನೆ ಎಂಬುದಾಗಿ ಸಹ ನೋಡ್ತೇವೆ. ದೇವರ ಮಕ್ಕಳಿಗೆ ಏನಂದರೆ ದೇವರ ವಾಗ್ದಾನಗಳು ಮತ್ತು ಆಶೀರ್ವಾದ ಯೇಸು ಕ್ರಿಸ್ತರ ಮೂಲಕ ನಮಗೇನಂದರೆ ಅದು ರೀತಿಯಲ್ಲಿ 8 ರೀತಿಯಲ್ಲಿ ನಾವು ನೋಡಬಹುದು. ಅಲ್ಲಿ 3ನೇದಾಗಿ ನಾವು ಅಲ್ಲಿ ಇರ್ತಕ್ಕಂಥ ಸಂಗತಿ ದೇವರ ಮಕ್ಕಳಿಗೆ ಈ ಸಮಯದಲ್ಲಿ ಅದನ್ನು ಅನುಭವಿಸುವ ಸಾಧ್ಯತೆ ಉಂಟು ಎಂಬುದಾಗಿ ನೋಡ್ತೇವೆ. ನಾವು ಈಗಾಗಲೇ 3ನೇ ವರ್ಷದಲ್ಲಿರುವಾಗ ನಮಗೇನಂದರೆ ದೇವರು ನಮಗೆ ಆತ್ಮೀಯ ವರಗಳನ್ನು ಕ್ರಿಸ್ತ ಅನುಗ್ರಹಿಸಿದ್ದಾನೆ ಎಂಬುದಾಗಿ ನೋಡ್ತೇವೆ. 2 ಕೊರಿಂಥ 1:20 ನೋಡಬೇಕಾದ್ರೆ ಎಲ್ಲ ವಾಗ್ದಾನಗಳು ಯೇಸು ಕ್ರಿಸ್ತರ ಮೂಲಕ ನಮಗೆ ದೊರಕಿದೆ, ಅದು ಹೌದು ಎಂಬುದಾಗಿ ನೋಡ್ತೇವೆ. ಫಾರ್ ಆಲ್ ದ ಪ್ರಾಮಿಸಸ್ ಆಫ್ ಗಾಡ್ ಇನ್ ಹಿಮ್ ಆರ್ ಎಸ್ ಎಂಬುದಾಗಿ ನಾವು ನೋಡ್ತೇವೆ. ಆಮೇಲೆ ಇನ್ನೊಂದು ನೋಡ್ತೇವೆ, ಕೀರ್ತನೆ 34:9-10 ನೋಡಬೇಕಾದ್ರೆ ಅಲ್ಲಿ ಇರುವಂಥ ಒಂದು ಸಂಗತಿ ಏನಂದರೆ, ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ತಾರೋ ಅವರಿಗೆ ದೇವರು ಎಲ್ಲ ರೀತಿಯ ಆಶೀರ್ವಾದಗಳನ್ನು ಕೊಡುವಾತನಾಗಿದ್ದಾನೆ. ಅಲ್ಲಿ ಇನ್ನೊಂದು ಮಾತಲ್ಲಿ ದಾವೀದನು ಹೇಳಬೇಕಾದ್ರೆ, ಪ್ರಾಯದ ಸಿಂಹಗಳಾದ ಹೊಟ್ಟೆಗಿಲ್ಲದ ಹಸಿದವಾದ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಯಾವ ಕೊರತೆ ಇಲ್ಲ. ಅಂದರೆ ದೇವರು ಯಾವ ರೀತಿಯಲ್ಲಿ ತನ್ನ ಸುವರಗಳನ್ನು ಕೊಡ್ತಾನೆ ಎಂಬುದಾಗಿ. ಮತ್ತು 84ನೇ ಕೀರ್ತನೆ 11 ನೋಡುವಾಗ ನೋ ಗುಡ್ ಥಿಂಗ್ ಅಂದರೆ ಯಾವ ಒಳ್ಳೆ ಸತ್ಯಗಳು, ಅಂದರೆ ದೇವರು ಒಳ್ಳೆಯದನ್ನು ಯಾವಾಗಲೂ ಏನಂತ ಹೇಳಿದ್ರೆ ನಮಗೆ ಕೊಡದೇ ಬಿಡುವುದಿಲ್ಲ ಎಂಬ ರೀತಿಯಲ್ಲಿ ಆ ವಾಕ್ಯದಲ್ಲಿ ನೋಡ್ತೇವೆ. 84:11 ನೋಡೋಣ, ಸತ್ಯ ಅದು ಏನಂತ ನಮ್ಗೆ ಅರ್ಥ ಆಗ್ತದೆ ಏನು ಅಂತ ಹೇಳಿದ್ರೆ. 84:11 ಪ್ರತ್ಯೇಕವಾಗಿ ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನನಗೆ ಎಷ್ಟೋ ರೀತಿಯಲ್ಲಿ ದೇವರ ವಾಗ್ದಾನ, ನಾನು ಆಲೋಚನೆ ಮಾಡ್ತಿರೋ ದೇವರ ವಾಗ್ದಾನ ಮತ್ತು ಅದರಿರುವಂಥ ಸಂಗತಿ ಏನಂತ ಹೇಳಿದ್ರೆ 84:11 ಯೆಹೋ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ, ಯೆಹೋವನ ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಮುಂದೆ ಗಮನಿಸ್ರಿ, ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನೋ ಇದ್ದಾನು ಇವತ್ತು ಪ್ರಶ್ನೆಯಲ್ಲಿ
ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನು. ಅದರಿಂದ ಇರುವಂಥ ಸಂಗತಿ. ಮತ್ತು ಮತ್ತಾಯ ಸುವಾರ್ತೆ 21:22 ನೋಡುವಾಗ, ನಾವು ನಂಬಿಕೆಯಿಂದ ಪ್ರಾರ್ಥಿಸುವಾಗ ಈ ಬೆಟ್ಟಕ್ಕೆ ಆಜ್ಞಾಪಿಸು ಅಂತ ಹೇಳಿದ್ರೆ ಹೋಗು ಅಂತ ಹೇಳಿದ್ರೆ ಹೋಗ್ತದೆ ಎಂಬ ರೀತಿಯಲ್ಲಿ, ಅದೇ ನಂಬಿಕೆಯಿಂದ ಪ್ರಾರ್ಥಿಸುವಾಗ ದೇವರು ಹೇಗೆ ಕಾರ್ಯ ಮಾಡ್ತಾನೆ ಅದನ್ನು ನೋಡ್ತೇವೆ. ಮಾತ್ರವಲ್ಲ, ಮಾರ್ಕ ಸುವಾರ್ತೆ 11:23-24 ನೋಡುವಾಗ, ನಾವು ನಂಬಿ ಪ್ರಾರ್ಥಿಸುವಾಗ ದೇವರು ಬೆಟ್ಟದಂತಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ದೇವರು ಅದೇನು ಮಾಡ್ತಾರಂತೆ ತೆಗೆದುಹಾಕ್ತಾನೆ. ಮತ್ತು ಯೋಹಾನ ಸುವಾರ್ತೆಯಲ್ಲಿ ನಾವು ಇರ್ತಕ್ಕಂಥ ಮಾತು 14ನೇ ಅಧ್ಯಾಯ 12 ಏನಂದರೆ, ನಾವು ಕರ್ತನು ಪ್ರತ್ಯೇಕವಾಗಿ ಕೊಟ್ಟಿರುವಂಥ ವಾಗ್ದಾನ ಏನಂತ ಹೇಳಿದ್ರೆ 14ರಲ್ಲಿ ಇರ್ತಕ್ಕಂಥ ಮಾತು 14:12 ಹೀಗೆ ಉಂಟು, ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನ ನಂಬುವವನು, ನೋಡಿ ಗಮನಿಸಿ, ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಂದ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಅದಿರ್ತಕ್ಕಂಥ ಮಾತು ಏನಂತ ಹೇಳಿದ್ರೆ, ನಾವು ಯೇಸು ಕ್ರಿಸ್ತ ನಾವು ಇದು ಅದಕ್ಕೋಸ್ಕರ 13ನೇ ವಚನ, ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ನಾನು ಏನಾದರೂ ಬೇಡಿಕೊಂಡರೆ ಅದನ್ನು ಏನು ಮಾಡ್ತೇನೆ, ನೆರವೇರಿಸುವೆನು. ನೋಡಿ, ವಾಗ್ದಾನಗಳು ಇಲ್ಲಿ ನಾನು ಆಲೋಚನೆ ಮಾಡ್ತಿರ್ಬೋದು. ದೇವರ ವಾಗ್ದಾನ ಮತ್ತು ಆಶೀರ್ವಾದ ಹೇಗೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತ ಮೂಲಕವಾಗಿ ಅನುಗ್ರಹಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಆಮೇಲೆ ಕೊನೆಯದಾಗಿ 8ನೇದಾಗಿ ನೋಡುವಾಗ ಯೋಹಾನ ಸುವಾರ್ತೆ 15:7ನೇ ವಚನ ಮತ್ತು 16ನೇ ವಚನ ಹೀಗೆ ಉಂಟು. 7ನೇ ವಚನ ಹೀಗೆ ಉಂಟು ಏನಂದರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮ ನೆಲೆಗೊಂಡಿದ್ದಾರೆ, ಏನು ಬೇಕಾದರೂ ಬೇಡಿಕೊಳ್ಳ್ರಿ. ನೋಡಿರಿ, ಇದು ದೇವರು ನಮ್ಗೆ ಕೊಡುವಂಥ ಒಂದು ಸ್ಪಷ್ಟವಾದಂಥ ತೀರ್ಮಾನ ಏನಂದರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ, ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುವುದು. ಆಮೇಲೆ ಇನ್ನೊಂದು ವರ್ಷ 16ನೇ ವರ್ಷ ನೋಡುವಾಗ, ನಾವು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ಯಾಕೆ? ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕೆಂತರೂ ನೀವು ಕೊಡುವ ಫಲವು ನಿರುವಂಥದ್ದಾಗಬೇಕೆಂತರೂ ನಿಮ್ಮನ್ನು ನೇಮಿಸಿದ್ದೇನೆ. ಆಮೇಲೆ ಕೊನೆಯದಾಗಿ, ಈಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ನೋಡಿ, ವಾಗ್ದಾನ ನಾವು ನೋಡ್ತಿರುವಂಥ ಸಂಗತಿಗಳು, ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಪರಲೋಕದ ಎಲ್ಲ ಆಶೀರ್ವಾದ ಕೊಟ್ಟಿದ್ದಾನೆ ಅಂತ ಹೇಳಬೇಕಾದ್ರೆ, ಅಲ್ಲಿ ಏನಂದರೆ, ನೀನು ಕೇಳಿಕೊಳ್ಳುವಾಗ, ನೀನು ಒಂದು ದೇವರ ಸನ್ನಿಧಿಯಿಂದ ಬರುವಾಗ, ಬೇಡಿಕೊಳ್ಳುವಾಗ ದೇವರ ಆಶೀರ್ವಾದ ನಿನ್ನ ಜೀವಿತದಲ್ಲಿ ಹೇಗೆ ಕೊಡುತ್ತಾನೆ. ಇದು ಭಾಳ ಪ್ರಾಮುಖ್ಯವಾದ ಸತ್ಯಗಳನ್ನು ನಾವು ಈ ಭಾಗದಲ್ಲಿ, ಕೆಲವು ಭಾಗದಲ್ಲಿ ನಾವು ಅದನ್ನು ನೋಡ್ತಾ ಬಂದೆವು. ಇನ್ನೊಂದು ಪ್ರಾಮುಖ್ಯವಾದ ಸತ್ಯ ನಾವು ಈ ವಾಕ್ಯದ ವಚನದಲ್ಲಿ ನಾವು ಪ್ರತ್ಯೇಕವಾಗಿ ಎಫೆಸ ಪತ್ರಿಕೆ ನಾವು ಆಲೋಚನೆ ಮಾಡಬೇಕಾದ್ರೆ 3ನೇ ವಚನದಲ್ಲಿ ಹೀಗೆ ಉಂಟು ಏನಂದರೆ, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ಏನಂತೆ ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಬೇರೆ ಯಾವ ಹೆಸರಿನಲ್ಲಿ ಅಲ್ಲ, ಬೇರೆ ಯಾರಲ್ಲೂ ಅಲ್ಲ. ದೇವರು ಸ್ಪಷ್ಟವಾದ ರೀತಿಯಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಏನಂತ ಹೇಳಿದ್ರೆ ಪರಲೋಕದ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. ಇದು ಭಾಳ ಪ್ರಾಮುಖ್ಯವಾದ ಸಂಗತಿ. ಇಂಗ್ಲೀಷಲ್ಲಿ ಇನ್ ಕ್ರೈಸ್ಟ್ ಜೀಸಸ್, ಕನ್ನಡದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಎಂಬುದಾಗಿ. ಇಲ್ಲಿ ಹನ್ನೊಂದು ರೀತಿಯಲ್ಲಿ ನೋಡಬೇಕಾದ್ರೆ ಯೇಸು ಕ್ರಿಸ್ತನಲ್ಲಿ ಆ ವರ್ಡ್ ಪ್ರತ್ಯೇಕ ಪದವನ್ನು ನಾವು ವಾಕ್ಯಗಳನ್ನು ನೋಡ್ಬೋದು. ನಾವು ಮೊದಲನೇ ವಚನದಲ್ಲಿ ಮೊದಲನೇ ವಚನದಲ್ಲಿ ಇಡೀ ನಾವು ಇದು ನೋಡಬೇಕಾದ್ರೆ, ಈ ಭಾಗದಲ್ಲಿ ನಾವು ಮೊದಲನೇ ಅಧ್ಯಾಯದಲ್ಲಿ ನಾವು ಆಲೋಚನೆ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ನೋಡ್ತೇವೆ, ಅಲ್ಲಿ ಯೇಸುವಿನ ಕ್ರಿಸ್ತ ಯೇಸುವಿನಲ್ಲಿ ಎಂಬುದಾಗಿ ನೋಡಿ ಗಮನಿಸಿ. ಅಲ್ಲಿ ಇದನ್ನು ನಾವು ನೋಡಬೇಕಾದ್ರೆ ಒಂದೊಂದು ವಾಕ್ಯದಲ್ಲಿ ನೋಡಬೇಕಾದ್ರೆ ಅಲ್ಲಿ ಪೌಲನು ಹೇಳಿರುವ ಸಂಗತಿ ಅಂತ ಹೇಳಿದ್ರೆ ನಾವು ಅದನ್ನು ಇಂಗ್ಲೀಷಲ್ಲಿ ಇನ್ ಕ್ರೈಸ್ಟ್ ಜೀಸಸ್ ಅಂತ ನೋಡ್ತೇವೆ, ಕನ್ನಡದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಎಂಬುದಾಗಿ ಮೊದಲನೇದಾಗಿ. ಎರಡನೇದಾಗಿ ನೋಡ್ರಿ ಅಲ್ಲಿ ಏನಂತ ಹೇಳಿದ್ರೆ 3ನೇ ವಚನ, ಅಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಅಂದರೆ ಆತ್ಮೀಯ ವರಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ. ಆಮೇಲೆ 3ನೇದಾಗಿ ನಾವು ನೋಡಬೇಕಾದ್ರೆ ನಮಗೆ 4ನೇ ವಚನದಲ್ಲಿ ನೋಡ್ತೇವೆ ಏನಂತ ಹೇಳಿದ್ರೆ ಅಲ್ಲಿ ನಮ್ಮನ್ನು ಜಗತ್ಪತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಕ್ರಿಸ್ತನಲ್ಲಿ ನೋಡಿ ಅವರಡು ಭಾಳ ಮುಖ್ಯನ ಏನಂತ ಹೇಳಿದ್ರೆ ಯೇಸು ಕ್ರಿಸ್ತನಲ್ಲಿ ಅಂತ ಹೇಳಬೇಕು. ಕ್ರಿಸ್ತನಲ್ಲಿ ನಮ್ಮನ್ನು ಏನಂದರೆ ಜಗತ್ಪತಿಗೆ ಮುಂಚೆ ಆರಿಸಿಕೊಂಡಿದ್ದಾನೆ. ಮತ್ತು 6ನೇ ವಚನದಲ್ಲಿ ನೋಡಬೇಕಾದ್ರೆ 6ನೇ ವಚನದಲ್ಲಿ ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು ಎಂಬುದಾಗಿ ನೋಡ್ತೇವೆ. ಏನಂದರೆ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ದೊರಕಿತು, ಅಂದರೆ ಯೇಸು ಕ್ರಿಸ್ತನಲ್ಲಿಯೇ ಅಂತ ಅರ್ಥ ಅಲ್ಲಿ.
ಆಮೇಲೆ ಇನ್ನೊಂದು ವಿಷಯ ನೋಡ್ತೇವೆ, 5ನೇದಾಗಿ 7ನೇ ವಚನದಲ್ಲಿ ನೋಡಿರಿ, ಗಮನಿಸ್ತೀವಿ. 7ನೇ ವಚನದಲ್ಲಿ ಏನಂತ ಉಂಟೇನೆಂದರೆ, ಅಲ್ಲಿ ಇರುವಂಥ ಸಂಗತಿ ಏನಂದರೆ, ಅಲ್ಲಿ ಇರುವಂಥದ್ದು ಇನ್ ಹೂಮ್ ವಿ ಹ್ಯಾವ್ ರಿಡೀಮ್ಡ್. ಆತನಲ್ಲಿ ನಾವೇನಂದರೆ ಯೇಸು ಕ್ರಿಸ್ತನಲ್ಲಿ ಮೂಲಕ ನಮಗೇನಂತ ಹೇಳಿದ್ರೆ ನಮ್ಮ ಅಪರಾಧಗಳು ಪರಿಹಾರವಾಯಿತು, ಬಿಡುಗಡೆ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. ಆಮೇಲೆ 6ನೇದಾಗಿ ನೋಡುವಾಗ 10ನೇ ವಚನಕ್ಕೆ ಬರುವಾಗ ಅಲ್ಲಿ ಹೀಗೆ ಉಂಟು, ಏನಂದರೆ ಕೃಪೆಗಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿದನು ಎಂಬುದಾಗಿ ನೋಡ್ತೇವೆ. ಕ್ರಿಸ್ತನಲ್ಲಿ ಎಂಬುದಾಗಿ ಅದು ಭಾಳ ಪ್ರಾಮುಖ್ಯವಾದ ಸಂಗತಿಯನ್ನು ನೋಡ್ತೇವೆ. ಆಮೇಲೆ 7ನೇದಾಗಿ ನೋಡುವಾಗ 11ನೇ ವಚನ, ಕ್ರಿಸ್ತನಲ್ಲಿಯೇ ಏನಂತೆ ಸಮಸ್ತ ಒಂದಾಗುವುದು. ನೋಡಿ, ಭಾಳ ಪ್ರಾಮುಖ್ಯ. ಕ್ರಿಸ್ತನಲ್ಲಿ ವರ್ಡ್ ಭಾಳ ಮುಖ್ಯ. ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನಲ್ಲಿ, ಆತನ ಪದ ವಾಕ್ಯ, ಆತನು ಯಾರಾಗಿದ್ದಾನೆ ಆ ಯೇಸು ಕ್ರಿಸ್ತನಲ್ಲಿ ದೇವರು ಮಾಡಿರುವ ಸಂಕಲ್ಪ ಕಾರ್ಯಗಳು ಏನಂದರೆ ಯೇಸು ಕ್ರಿಸ್ತನಲ್ಲಿ ಏನಂದರೆ ಸಮಸ್ತ ಒಂದಾಗ್ತದೆ. 8ನೇದಾಗಿ 13ನೇ ವರ್ಷಕ್ಕೆ ಬರುವಾಗ ಅಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ಏನಂತ ಹೇಳಿದ್ರೆ 13ನೇದಾಗಿ ನೋಡುವಾಗ, ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟರಾದ ನೀವು ಏನಂದರೆ ಪವಿತ್ರಾತ್ಮನನ್ನು ಹೊಂದಿದ್ದೀರಿ ಎಂಬುದಾಗಿ ನೋಡ್ತೇವೆ. ನಾವೇನಂದರೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥವರು ಎಂಬುದಾಗಿ. ಆಮೇಲೆ ಮತ್ತು 9ನೇದಾಗಿ 15ನೇ ವಚನದಲ್ಲಿ ನೋಡುವಾಗ, ಈಗಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆ, ಅಂದರೆ ನಿಮ್ಮ ನಂಬಿಕೆ ಯೇಸು ಕ್ರಿಸ್ತನಲ್ಲಿ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು 10ನೇದಾಗಿ ನೋಡಬೇಕಾದ್ರೆ ಅದು 20ನೇ ವಚನದಲ್ಲಿ ನಾವು ಅದನ್ನು ನೋಡ್ತೇವೆ, ಏನಂದರೆ ಆತನ ಬಲಾತಿಶಯವು ಎಷ್ಟು ಮಹತ್ವವೆಂದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಕ್ರಿಸ್ತನಲ್ಲಿ, ಇನ್ ಕ್ರೈಸ್ಟ್ ಜೀಸಸ್ ಎಂಬುದಾಗಿ ಅದಿರುವಂಥ ಸಂಗತಿ. ಆಮೇಲೆ ಕೊನೆಯ 11ನೇದಾಗಿ ನೋಡಬೇಕಾದ್ರೆ ನಾವು 2 ಕೊರಿಂಥ 5:17 ನೋಡಿದ ಪ್ರಕಾರ ನಾವು ಯೇಸು ಕ್ರಿಸ್ತನಲ್ಲಿ ನಾವೇನಂತೆ ಹೊಸ ಸೃಷ್ಟಿಗಳಾಗಿದ್ದೇವೆ. ಇದು ಭಾಳ ಪ್ರಾಮುಖ್ಯ ಸಂಗತಿ. ಇಲ್ಲಿ ನಾವು ಏನು ಆಲೋಚಿಸ್ತಾ ಇದ್ದೇವೆ ಅಂದರೆ ಯೇಸು ಕ್ರಿಸ್ತನಲ್ಲಿ, ಪೌಲನದನ್ನು ಯೇಸು ಕ್ರಿಸ್ತನಲ್ಲಿ ಉಂಟಿರಾಗಿರುವಂತೆ ಆಶೀರ್ವಾದಗಳು, ಪರಲೋಕದ ಎಲ್ಲ ಸುವರ್ಣಗಳನ್ನು, ಆಶೀರ್ವಾದಗಳು ದೇವರು ಕ್ರಿಸ್ತನಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳಬೇಕಾದ್ರೆ ಇಲ್ಲಿ ಎಷ್ಟು ವಿಶೇಷವಾದಂಥ ರೀತಿಯಲ್ಲಿ ಈ ವಾಕ್ಯದ ಬೋಧನೆ ಸತ್ಯಗಳನ್ನು ಗ್ರಹಿಸಿಕೊಳ್ಳುವಾಗ ನಮಗೆ ಗೊತ್ತಾಗ್ತದೆ. ಅಂದ ಪ್ರಿಯರೇ, ಈ ದಿವಸದಲ್ಲಿ ದೇವರ ಉದ್ದೇಶ ನಾವು ಕೊರತೆಯಲ್ಲಿ, ಆತ್ಮಿಕ ಬಡತನದಲ್ಲಿ ನಾವು ಇರಬಾರದು ಎನ್ನುವಂಥದ್ದು. ದೇವರು ಮೊದಲೇ ಸಂಕಲ್ಪಿಸಿದ್ದಾನೆ, ಮೊದಲೇ ಹ್ಯಾಸ್ ಪ್ರಿಪೇರ್ಡ್ ಆಲ್ರೆಡಿ ಪ್ಲ್ಯಾನ್ ಬಿಫೋರ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್. ನಮ್ಮ ಒಂದು ಆತ್ಮಿಕ ದೃಷ್ಟಿ, ನಮ್ಮ ಜೀವಿತ, ನಮ್ಮ ಮಟ್ಟ, ಶೈಲಿ ಏನಂತ ಹೇಳಿದ್ರೆ, ನಾವು ಈ ಲೋಕದವರಲ್ಲ ಪ್ರಿಯರೇ. ನಾವು ದೇವರ ಮಕ್ಕಳ ಒಂದು ಮಹಿಮೆ, ಪ್ರಭಾವ ಇನ್ನೂ ಲೋಕ ನೋಡಲಿಲ್ಲ. ಯೇಸು ಕ್ರಿಸ್ತನ ಪ್ರಭಾವದೊಡನೆ ಬರುವಾಗ ನಾವು ಏನಂದರೆ ದೇವರ ವಾಕ್ಯ ಹೇಳ್ತದೆ, ತೆಸಲೋನಿಕ ಪತ್ರಿಕೆ 4:13 ಓದ್ತಾ ಬರುವಾಗ, ಪ್ರಧಾನ ದೂತ ಶಬ್ದದೊಡನೆ ಬರುವಾಗ ಆಗುವ ಸಂಗತಿಗಳು, ಯಾರು ಕರ್ತನ ನಿಜವಾಗಿದ್ದಾರೋ ಅವರು ಮಹಿಮಾ ಶರೀರಗಳಾಗಿ ಬರ್ತಾರೆ. ಜೀವನದಲ್ಲಿ ನಾವು ಸಹ ಏನಂದರೆ ಮಹಿಮಾ ಶರೀರಗಳಾಗಿ ನಾವು ಹೋಗ್ತೇವೆ, ಎತ್ತಲ್ಪಡ್ತೇವೆ. ಈಗ ಸದಾಕಾಲದ ಜೊತೆ ಪರಲೋಕದ ನಿವಾಸ, ಪರಲೋಕದ ಬಾಧ್ಯತೆಯಲ್ಲಿ ನಾವು ಇರುವಂಥ ಸಂಗತಿ. ಈ ದೇಹ ಅನೇಕ ಬಲಹೀನತೆಯಲ್ಲಿ, ಕೊರತೆಯಲ್ಲಿ, ರೋಗದಲ್ಲಿ ನಾನಾ ಸಂಗತಿಗಳು ಉಂಟು. ಆದರೆ ದೇವರ ಆತ್ಮ ನಮ್ಮ ಇರುವಾಗ ಆಂತರ್ಯದ ವಿಶೇಷ ಬಲ ಉಂಟು, ಸಾಮರ್ಥ್ಯ ಉಂಟು, ಪರಲೋಕದ ಅನುಭವ. ದೇವರ ಆತ್ಮನು ನಮ್ಮಲ್ಲಿ ವಾಸಿಸುವಾಗ ಅದರ ಶ್ರೇಷ್ಠತೆ, ಬಲ, ಸಾಮರ್ಥ್ಯವನ್ನು ನಾವು ಹೊಂದಿದ್ದೇವೆ. ಅದಕ್ಕೋಸ್ಕರ ಪೌಲ್ ಹೇಳಬೇಕಾದ್ರೆ ದೇವರು ಕೊಟ್ಟಿರುವಂಥ ಆತ್ಮ ಎಂಥ ಆತ್ಮ ಅಂತೆ, ಬಲ, ಪ್ರೀತಿ, ಶಿಕ್ಷಣದ ಆತ್ಮ. ಅವರ 8 ಥರದ ಆತ್ಮ ಅಲ್ಲ. ನಮ್ಮ ಆಂತರ್ಯ ಜೀವಿತದಲ್ಲಿ ದೇವರು ವಾಸಿಸಬೇಕಾದ್ರೆ, ದೇವರು ನಿಮ್ಮಗಿಂತ ಇಮ್ಯಾನ್ಯುಯಲ್, ಆತ ನಮ್ಮ ಸಂಗಡ ಇದ್ದಾನೆ. ದೇವರು ಒಬ್ಬ ವ್ಯಕ್ತಿಯ ಜೀವಿತ ಇರುವುದಾದರೆ ದೇವರ ಮಹಿಮೆಯ ಪ್ರಭಾವ ಆ ವ್ಯಕ್ತಿಯಲ್ಲಿ ಯಾವಾಗಲೂ ಇರ್ತದೆ ಎಂಬುದಾಗಿ ತಿಳ್ಕೊಳ್ಬೇಕು. ನಾವು ಯಾವ ಕೊರತೆ ಇಲ್ಲ ಎಂಬುದಾಗಿ ನೋಡ್ತೇವೆ. ನಮ್ಮ ಸ್ಟ್ಯಾಂಡರ್ಡ್ ನಾವು ದೇವರ ಮಕ್ಕಳು, ದೇವರ ಮಕ್ಕಳಿಗೆ ತಕ್ಕ ಹಾಗೆ ಇರಬೇಕು, ಭಿಕ್ಷುಗಾರಿಗರಲ್ಲ ಎಂಬುದಾಗಿ ನಮ್ಮ ವಿಶೇಷವಾದಂಥ ಮಹಿಮೆಯ ಪ್ರಭಾವ, ದೇವರ ಜ್ಞಾನ ತಿಳುವಳಿಕೆ ಎಷ್ಟರ ಮಟ್ಟಿಗೆ ನಮ್ಗೆ ಉಂಟಾಗ್ತದೋ. ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ. ಆದ್ದರಿಂದ ಪ್ರಿಯರೇ, ಈ ವಾಕ್ಯಗಳು ನೋಡಬೇಕಾದ್ರೆ ನಿಮ್ಮ ಜೀವಿತದಲ್ಲಿ ದೇವರ ಪ್ರಭಾವ, ದೇವರ ಜ್ಞಾನದಲ್ಲಿ ತುಂಬಲ್ಪಟ್ಟಿದ್ದೀರೋ, ಪರಲೋಕದ ಆಶೀರ್ವಾದಗಳು ಹೊಂದಿದ್ದೀರೋ, ಆ ಪರಲೋಕದ ಜ್ಞಾನದಿಂದ ತುಂಬಲ್ಪಡುವಾಗ ದೇವರ ಆಶೀರ್ವಾದ, ದೇವರ ಮಹಿಮೆ, ಪರಿಶುದ್ಧಾತ್ಮನ ಇರುವಾಗ ಆ ಆಂತರ್ಯದಲ್ಲಿ ವಿಶೇಷವಾದಂಥ ಬಲ, ಸಾಮರ್ಥ್ಯ ಒಂದು ಸಾಧ್ಯತೆ ಉಂಟು. ಆದ್ದರಿಂದ ಈ ಸಮಯದಲ್ಲಿ ವಾಕ್ಯವನ್ನು ಕೇಳುವಾಗ ನಮ್ಮ ಸ್ಥಿತಿ ಯಾವ ರೀತಿ ಉಂಟು? ಆತ್ಮಿಕ ರೀತಿಯಲ್ಲಿ ಬಲಹೀನರಾಗಿದ್ದೇವೋ, ಕೊರತೆಯಲ್ಲಿದ್ದೇವೋ, ಚಿಂತೆಯಲ್ಲಿದ್ದೇವೋ? ನಮ್ಮ ಕರ್ತನು ಎಲ್ಲವನ್ನು ಜಯಿಸಿದ್ದಾನೆ. ಅದರಿಂದ ಪ್ರತ್ಯೇಕವಾಗಿ ಹೇಳಬೇಕಾದ್ರೆ ತಂದೆಯಾದಂಥ ದೇವರು ನಮಗೆ ಯೇಸು ಕ್ರಿಸ್ತನ ಮೂಲಕ
ಆ ಪರಲೋಕದ ಎಲ್ಲ ಆಶೀರ್ವಾದಗಳನ್ನು, ಆತ್ಮಿಕ ವರಗಳನ್ನು ಅನುಗ್ರಹಿಸಿರ್ಬೇಕಾದ್ರೆ ನಾವು ಹೊಂದಬೇಕಾದ್ರೆ ಅನುಭವಿಸ್ಬೇಕು. ನಾವು ಅದು ನಂಬಿಕೆ ಮೂಲಕವಾಗಿ ಪಡೆಯುವಾಗ ಒಂದು ವಿಶೇಷವಾಗಿ ದೇವರ ಮಹಿಮೆಯಲ್ಲಿ ಜೀವಿಸ್ತೇವೆ. ದೇವರ ಮಾತುಗಳನ್ನು ಆಶೀರ್ವದಿಸಲಿ. ಆಮೇಲೆ ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ನಿನ್ನ ವಾಕ್ಯ ಸತ್ಯತೆಗಳನ್ನು ಆಲಿಸ್ತಾ ಹೋಗುವುದಾದರೆ ಅನೇಕ ಸತ್ಯಗಳನ್ನು ನೀನು ತಿಳಿಯಪಡಿಸ್ತಿ. ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳುತ್ತಿದ್ದಾರೆ, ಒಬ್ಬರು ಹೃದಯದಲ್ಲಿ ಕಾರ್ಯ ಮಾಡು. ನಾವು ಬಲಹೀನರಾಗಿ, ಆತ್ಮಿಕ ಬಡವರಾಗಿ ಜೀವಿಸದೆ, ಆತ್ಮಿಕ ಜ್ಞಾನ ಐಶ್ವರ್ಯವುಳ್ಳವರಾಗಿ, ದೇವರೇ ನಿನ್ನಲ್ಲಿ ನೆಲೆಗೊಂಡವರಾಗಿ ಮಹಿಮೆಯಲ್ಲಿ ಜೀವಿಸುವಂತೆ ಒಬ್ಬೊಬ್ಬರನ್ನು ಚೈತನ್ಯಪಡಿಸಿ, ಆತ್ಮನ ಕೊಟ್ಟಿರುವಾಗ ಆತ್ಮನ ಬಲದಲ್ಲಿ ಪ್ರತಿಯೊಬ್ಬರು ಜೀವಿಸುವಂತೆ ಕರುಣೆ ತೋರಿಸಪ್ಪ. ಕರ್ತನೇ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆ. ಆಮೇನ್.